ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಅಡಿಕೆ ಹೂವು, ಇದಕ್ಕೆ ರುದ್ರಾಕ್ಷಿ ಹೂವು ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿ ಅರಳುತ್ತೆ. ಈಗ ನೀವು ಬೀಜ ಇದ್ದರೆ ಬೀಜ ಹಾಕ್ಕೋಬೋದು. ಈ ಟೈಮಲ್ಲಿ ಬೀಜ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಹಾಗೆ ಒಂದು ಸ್ವಲ್ಪ ನಾನಿವತ್ತು ಕರಿಬೇವು ಮತ್ತು ನಿಂಬೆಹಣ್ಣು ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಸೊಪ್ಪು ಕೂಡ ರೆಡಿಯಾಗಿದೆ. ನಾಳೆಗೆ ಕಟ್ ಮಾಡ್ತೀನಿ ನಾನು ಸೊಪ್ಪನ್ನು ಇನ್ನೊಂದು ದಿನ, ಯಾಕಂದರೆ ಮನೆಯಲ್ಲಿ ಈಗ ಆಲ್ರೆಡಿ ಸೊಪ್ಪಿದೆ. ಹಾಗೆ ಈ ಮಲ್ಬೆರಿ ಗಿಡದಲ್ಲಿ ಏನಂದರೆ ಮತ್ತೆ ಕಾಯಿ ಶುರುವಾಗಿದೆ. ಚಿಕ್ಕದು ಬರ್ತಾ ಇದೆ ಇದರಲ್ಲಿ. ನೋಡಿ, ಈ ಟೈಮಲ್ಲಿ ಇದಕ್ಕೇನಾದರೂ ಸ್ವಲ್ಪ ಗೊಬ್ಬರ ಹಾಕಬೇಕು. ಇಲ್ಲಿ ನೋಡಿ, ಒಂದು ಹಣ್ಣು ಕೂಡ ಆಗಿದೆ. ಇದನ್ನ ತೆಗಿತೀನಿ ನಾನು. ಇಲ್ಲೊಂದಾಗಿದೆ ನೋಡಿ, ನೋಡೇ ಇಲ್ಲ, ಆದರೆ ಚಿಕ್ಕದಾಗಿದೆ. ಏನಾದರೂ ಒಂದು ಸ್ವಲ್ಪ ಗೊಬ್ಬರ ಹಾಕಬೇಕು. ನಾನು ಇದಕ್ಕೆ ಕಿಚನ್ ವೇಸ್ಟನ್ನೇ ಹಾಕ್ತೀನಿ. ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಕಿಚನ್ ವೇಸ್ಟ್ ಹಾಕೋದು, ಯಾಕಂದರೆ ಕೋತಿ ಎಲ್ಲ ಬಂದು ಪಾಟ್ಗಳನ್ನ ಬೀಳ್ಸೋದು ಆ ರೀತಿ ಮಾಡ್ತಾಯಿದೆ. ಹಾಗಾಗಿ ಇಲ್ಲಿ ನೋಡಿ, ಇನ್ನೂ ಆಗ್ತಾಯಿದ್ದಾವೆ. ಕಿಚನ್ ವೇಸ್ಟ್ ಮೇಲೆ ಕಂಡ್ರೆ ಸಾಕು ಎಲ್ಲ ಹಾಳು ಮಾಡಿಬಿಡುತ್ತೆ ಕೋತಿ. ಹಾಗಾಗಿ ನಾನು ಜಾಸ್ತಿ ಕಿಚನ್ ವೇಸ್ಟನ್ನು ಮೇಲೆ ಹಾಕ್ತಾಯಿಲ್ಲ. ಇನ್ನು ಮಳೆಗಾಲ ಕೂಡ ಶುರುವಾಯ್ತಲ್ಲ. ಮಳೆಗಾಲದಲ್ಲಿ ನಾವು ಆ ರೀತಿ ಹಾಕಿದ್ರೆ ಕೆಲವೊಂದು ಸರಿ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆ ಥರ ಹಾಕಬಾರ್ದು. ಹಾಕೋದಾದರೆ ನೀವು ಡೈಲಿ ಒಂದು ಸರಿ ಚೆಕ್ ಮಾಡ್ತಾ ಇರಬೇಕು. ನೋಡಿ, ಚಿಕ್ಕದು ಆಗ್ತಾಯಿದೆ. ಇದಕ್ಕೆ ಗೊಬ್ಬರ ಹಾಕ್ತೀನಿ ನಾನು. ಹಾಗೆ ಈ ಪೇರು ಗಿಡದಲ್ಲಿ ನೋಡಿ, ಪೇರು ರೆಡಿಯಾಗಿದೆ. ರೆಡಿಯಾಗಿಲ್ಲ, ಇನ್ನೂ ಒಂದು 2-3 ವಾರ ಬೇಕು ಅಂತ ಅನಿಸುತ್ತೆ. 3 ಪೇರು ಇದೆ. ಇನ್ನೂ 2-3 ಆಗಿತ್ತು, ಅದನ್ನು ನಾನು ತೆಗ್ದಿದ್ದೀನಿ. 3 ಇಲ್ಲ, 4 ಇದೆ. ತುಂಬ ಸ್ವೀಟ್ ಇರುತ್ತೆ ಈ ಪೇರು, ಆದರೆ ಮಂಗ ಬಿಡಬೇಕಷ್ಟೆ. ಮಂಗನ ಕೈಗೆ ಸಿಕ್ಕರೆ ಉಳಿಯೋದೇ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ತುಂಬ ಆಗಿತ್ತು, ಒಂದು ಕೂಡ ನನಗೆ ಸಿಗಲಿಲ್ಲ. ಇಲ್ಲಿ ನೋಡಿ, ನಿಂಬೆ ಹಣ್ಣು ಹಣ್ಣಾಗಿ ಉದುರೋಗಿದೆ. ಇದು 3. ಇಲ್ಲೊಂದು ನೋಡಿ, ಕೈಗೆ ಬಂತು. ಇಲ್ಲೊಂದಿದೆ. ಈ ಸರಿ ನಾನು ನಿಂಬೆಹಣ್ಣು ಕೊಂಡ್ಕೊಂಡಿಲ್ಲ ಜಾಸ್ತಿ, ಮನೆಯಲ್ಲಿ ಇರೋದ್ರಲ್ಲೇ ಮುಗಿಸ್ಕೊಂಡಿದ್ದೀನಿ. ಈಗ ಇವೆಲ್ಲ ಕಾಯಿ ಆಗ್ತಾ ಮತ್ತೆ ಹೊಸದಾಗಿ ಹೂ ಬರೋಕ್ಕೆ ಶುರುವಾಗುತ್ತೆ ಈ ಗಿಡದಲ್ಲಿ. ಇದಕ್ಕೂ ಕೂಡ ಕಿಚನ್ ವೇಸ್ಟ್ ಅದೆಲ್ಲ ಹಾಕ್ತಿದ್ದೆ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಹಾಕಬೇಕು. ಈ ಕರಿಬೇವು ಗಿಡನೂ ಕೂಡ ನಾನು ರೀಪಾಟ್ ಮಾಡಿದ್ದೆ, ಎಲ್ಲ ಸೆಟ್ಟಾಗಿದೆ ಈಗ. ಇದನ್ನು ಕೂಡ ಒಂದು ಸ್ವಲ್ಪ ತಗೊಂಡೋಗ್ತೀನಿ ನಾನು. ನೋಡಿ, ಈ ರೀತಿಯಾಗಿ ಮುರಿದೆ, ಯಾಕಂದರೆ ಅದು ಮತ್ತೆ ಚಿಗುರುತ್ತೆ. ಅದಕ್ಕೋಸ್ಕರ ಚಿಗುರಲಿ ಅಂತ ಹೇಳಿ. ಇನ್ನು ಈ ದುಂಡು ಮಲ್ಲಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ, ಎಷ್ಟೊಂದಾಗಿದ್ದಾವೆ ಅಂತ. ತುಂಬ ಹೂ ಬಿಟ್ಟಿದ್ದಾವೆ, ಗಿಡಕ್ಕೆ ತುಂಬ ಹೂವಿದ್ದಾವೆ ಆಲ್ಮೋಸ್ಟು. ಈ ರೀತಿ ಗಿಡದಲ್ಲಿ ಹೂ ಬಿಟ್ಟರೆ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ಸ್ವಲ್ಪ ಪೂಜೆಗೆ ಹೂಗಳನ್ನೂ ಕೂಡ ತೊಗೊತೀನಿ ನಾನು. ಇದರಲ್ಲಿ ನೋಡಿ, 1-2 ಕಾಯಿ ಇತ್ತು. ಮೋಸ್ಟ್ಲಿ ಕೋತಿ ಹರ್ಕೊಂಡು ಹೋಗಿದೆ ಅಂದ್ಕೊತೀನಿ. ಇಲ್ಲ, ಇದರಲ್ಲಿ ಇಲ್ಲಿ ಒಂದಿಷ್ಟು ಹೂ ಇದೆ. ಈ ರೀತಿ ಮನೆಯಲ್ಲೇ ಹೂವು ಇರುತ್ತಲ್ಲ, ತಗೊಂಡು ದೇವರಿಗೆ ಏರಿಸೋದು ತುಂಬಾ ಖುಷಿ ಅನಿಸುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಹೂವಿದೆ, ಅದೆಲ್ಲ ತಗೊಂಡು ನಾನು ಮನೆಗೆ ಹೋಗ್ತೀನಿ. ಯಾಕಂದರೆ ಸ್ಕೂಲಿಗೆ ಕೂಡ ಹೊತ್ತಾಗುತ್ತೆ ನನ್ನ ಮಗಳಿಗೆ. ಅವಳಿಗೆ ಇವತ್ತು ಟಿಫಿನ್ ಕೂಡ ಕಟ್ಟೋದಿದೆ.
ಇವತ್ತು ನಾಷ್ಟಕ್ಕೆ ತಾಲಿಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವಳಿಗೆ ಟಿಫಿನ್ಗೆ ಅನ್ನ ಸಾಂಬಾರು ಕೂಡ ಕಟ್ಟಬೇಕು. ಅದೆಲ್ಲ ಮುಗಿಸ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು. ಬಾಯ್.